ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಡಿದ್ದಾರೆ. ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಈಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳಲ್ಲೇ ಭಿನ್ನರಾಗ ಶುರುವಾಗಿದೆ. ಯಾವ್ಯಾವ ಸಂಘಟನೆ ಸದ್ಯ ನೋಡ್ಕೊಂಡು ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲ್ಲ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ವಿರೋಧ. ಈ ಬಂದ್ಗೆ ಬೆಂಬಲ ಇಲ್ಲ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ. ಜೊತೆಗೆ ಇನ್ನೂ ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕರವೇ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ ಬೆಂಬಲ ಇಲ್ಲ ಅಂತ ತಿಳಿಸಿದರು. ಈ ಕಾರಣಕ್ಕೋಸ್ಕರ ಈ ನೆಲದ ಮಕ್ಕಳ ಭವಿಷ್ಯ, ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದ್ಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆದೇ ಇದೆ, ಹಾಗಾಗಿ ಅವರು ಬಂದ್ ಕರೆ ಮಾಡಲಿ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ. ಬಂದ್ಗೂ ನಮಗೂ ಸಂಬಂಧ ಇಲ್ಲ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಹಲವು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾದ್ರೆ ಕೆಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಅಪಸ್ವರ ಎತ್ತಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಡಿದ್ದಾರೆ. ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಈಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳಲ್ಲೇ ಭಿನ್ನರಾಗ ಶುರುವಾಗಿದೆ. ಯಾವ್ಯಾವ ಸಂಘಟನೆ ಸದ್ಯ ನೋಡ್ಕೊಂಡು ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲ್ಲ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ವಿರೋಧ. ಈ ಬಂದ್ಗೆ ಬೆಂಬಲ ಇಲ್ಲ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ. ಜೊತೆಗೆ ಇನ್ನೂ ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕರವೇ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ ಬೆಂಬಲ ಇಲ್ಲ ಅಂತ ತಿಳಿಸಿದರು. ಈ ಕಾರಣಕ್ಕೋಸ್ಕರ ಈ ನೆಲದ ಮಕ್ಕಳ ಭವಿಷ್ಯ, ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದ್ಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆದೇ ಇದೆ, ಹಾಗಾಗಿ ಅವರು ಬಂದ್ ಕರೆ ಮಾಡಲಿ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ. ಬಂದ್ಗೂ ನಮಗೂ ಸಂಬಂಧ ಇಲ್ಲ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಹಲವು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾದ್ರೆ ಕೆಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಅಪಸ್ವರ ಎತ್ತಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಡಿದ್ದಾರೆ. ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಈಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳಲ್ಲೇ ಭಿನ್ನರಾಗ ಶುರುವಾಗಿದೆ. ಯಾವ್ಯಾವ ಸಂಘಟನೆ ಸದ್ಯ ನೋಡ್ಕೊಂಡು
ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲ್ಲ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ವಿರೋಧ. ಈ ಬಂದ್ಗೆ ಬೆಂಬಲ ಇಲ್ಲ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ. ಜೊತೆಗೆ ಇನ್ನೂ ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕರವೇ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ ಬೆಂಬಲ ಇಲ್ಲ ಅಂತ ತಿಳಿಸಿದರು. ಈ ಕಾರಣಕ್ಕೋಸ್ಕರ ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದ್ಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆದೇ ಇದೆ, ಹಾಗಾಗಿ ಅವರು ಬಂದ್ ಕರೆ ಮಾಡಲಿ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ, ಬಂದ್ಗೂ ನಮಗೂ ಸಂಬಂಧ ಇಲ್ಲ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಹಲವು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾದ್ರೆ ಕೆಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಅಪಸ್ವರ ಎತ್ತಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಡಿದ್ದಾರೆ. ಏನು ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಈಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳಲ್ಲೇ ಭಿನ್ನರಾಗ ಶುರುವಾಗಿದೆ. ಯಾವ್ಯಾವ ಸಂಘಟನೆ ಸದ್ಯ ನೋಡ್ಕೊಂಡು ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲ್ಲ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ವಿರೋಧ. ಈ ಬಂದ್ಗೆ ಬೆಂಬಲ ಇಲ್ಲ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ. ಜೊತೆಗೆ ಇನ್ನೂ ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕರವೇ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ ಬೆಂಬಲ ಇಲ್ಲ ಅಂತ ತಿಳಿಸಿದರು. ಈ ಕಾರಣಕ್ಕೋಸ್ಕರ ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದ್ಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆದೇ ಇದೆ, ಹಾಗಾಗಿ ಅವರು ಬಂದ್ ಕರೆ ಮಾಡಲಿ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ, ಬಂದ್ಗೂ ನಮಗೂ ಸಂಬಂಧ ಇಲ್ಲ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಹಲವು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾದ್ರೆ ಕೆಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಅಪಸ್ವರ ಎತ್ತಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.